PTCL ಕಾಯ್ದೆಗೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳು ದಿನೇ ದಿನೇ ಉದ್ಭವ ಆಗ್ತಾ ಇದೆ. ತುಂಬ ಜನ ವಿಚಾರಣೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಇದಕ್ಕೆ ಅರ್ಜಿಯನ್ನು ಯಾವಾಗ ಹಾಕ್ಬೋದು, ಯಾರು ಹಾಕ್ಬೋದು, ಯಾರೆಲ್ಲ ಹಾಕ್ಬೋದು, ಮಂಜೂರಾದಂಥವರು ಅವರೇ ಹಾಕಬೇಕಾ, ಬೇರೆಯವರು ಯಾರು ಹಾಕಬೇಕು, ಅಥವಾ ಮಂಜೂರಾದಂಥವರು ಅವರು ತೀರೋಗಿರ್ತಾರೆ, ಅವರ ಮಕ್ಕಳು ಬೇರೆಯವರು ಯಾರೂ ಇಲ್ಲ, ಅವರ ವಾರಸುದಾರಾಗಿ ನಾವು ಹಾಕ್ಬೋದಾ, ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿಕೊಂಡು ಬರ್ತಾ ಇರ್ತಾರೆ. ಸೊ ಈ PTCL ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಈ PTCL ಆ್ಯಕ್ಟ್ 1978ರಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಈ ಆ್ಯಕ್ಟನ್ನು ತಂದಾಗಲೂ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಕಾಲಮಿತಿಯನ್ನು ತೋರಿಸಿರಲಿಲ್ಲ. ಸೊ ಅದೇ ರೀತಿಯಲ್ಲಿ ಅಮೆಂಡ್ಮೆಂಟ್ ಅಂದರೆ ಕಾಲಮಿತಿ ಇದರಲ್ಲಿ ಇಲ್ಲ ಅಂತ ಅನ್ನೋ ಒಂದೇ ಉದ್ದೇಶಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ 2017ರಲ್ಲಿ ಮಾಡಿದ್ದರಿಂದ ಕರ್ನಾಟಕ ಸರ್ಕಾರ 2023ರಲ್ಲಿ PTCL ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೊಳಿಸಿದೆ. ಇದರಲ್ಲಿ ಕಾಲಮಿತಿಗೆ ಸಂಬಂಧಿಸಿದಂತೆ ಸೆಕ್ಷನ್ 5 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ 3 ಇದನ್ನು ಸೇರಿಸುತ್ತೆ. ಇದರಲ್ಲಿ PTCL ಒಳಪಡುವಂಥ ಯಾವುದೇ ಒಂದು ಜಮೀನುಗಳು ಅಂದರೆ ದರಖಾಸ್ತು ಮಂಜೂರಾದಂಥ ಯಾವುದೇ ಜಮೀನುಗಳು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕೋದಕ್ಕೆ ಯಾವುದೇ ಒಂದು ಕಾಲಮಿತಿ ಇರೋದಿಲ್ಲ. ಯಾವಾಗಲಾದರೂ ಮಂಜೂರಾಗಿರಲಿ, ಯಾವಾಗಲಾದರೂ ಅದರ ಒಂದು ಪರಬಾರೆ ಮಾರಾಟ ಆಗಿರಲಿ, ಅಂಥ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಂಬಂಧಪಟ್ಟ ವಾರಸುದಾರರು ಸಲ್ಲಿಸಬಹುದಾಗಿರುತ್ತೆ ಅಂತೇಳಿ ತಿಳಿಸಲಾಗಿದೆ. ಇಲ್ಲಿ ಸಂಬಂಧಪಟ್ಟ ವಾರಸುದಾರರು ಅಂತಂದರೆ ಯಾರು ಮೂಲ ಮಂಜೂರುದಾರರು ಇರ್ತಾರೆ ಅವರಾಗ್ಬೋದು, ಅಥವಾ ಅವರ ವಾರಸುದಾರರಾಗ್ಬೋದು, ಅವರಾಗಿರ್ತಾರೆ ಹೊರತು ಅವರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಇವ್ರುಗಳು ಬರೋದಿಲ್ಲ. ಯಾಕಂದರೆ ಇಲ್ಲಿ ವಾರಸುದಾರಿಕೆ ಅಂತಂದರೆ ಅವರ ನಂತರದ ಅದನ್ನು ಪಾಲನೆ ಮಾಡೋಂಥವ್ರು ಬರ್ತಾರೆ ಹೊರತು ಬೇರೆಯವರು ಬರೋದಿಲ್ಲ. ಅಥವಾ ಮೂಲ ಮಂಜೂರುದಾರರು ತೀರೋಗಿದ್ದಾರೆ, ಅವ್ರಿಗೆ ಮಕ್ಕಳಿಲ್ಲ, ಅಥವಾ ಅದು ನಮಗೆ ಬರುತ್ತಾ ಅಂತ ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಬರೋದಿಲ್ಲ. ಆದರೆ ಈ ಅರ್ಜಿಯನ್ನು ಹಾಕೋದಕ್ಕೆ ಸಂಬಂಧಪಟ್ಟಂತೆ 2023ರ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಸೆಕ್ಷನ್ 5 ಸಬ್ ಕ್ಲಾಸ್ 1C ಹೇಳೋ ರೀತಿಯಲ್ಲಿ ದರಖಾಸ್ತು ಜಮೀನು ಯಾವಾಗಲೇ ಮಂಜೂರಾಗಿರಲಿ, ಯಾವಾಗಲೇ ಅದರ ಪರಬಾರೆ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ಬೋದು. ಆದರೆ ಈಗಾಗಲೇ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಅಂದರೆ AC ಕೋರ್ಟ್ ಆಗಿರ್ಬೋದು, DC ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ಇತ್ಯರ್ಥ ಆಗಿರುವ ಪ್ರಕರಣಗಳನ್ನು ಹೊರತುಪಡಿಸಿ ಈಗ ಪ್ರೆಸೆಂಟ್ ಉಳಿದಿರೋ ಪ್ರಕರಣಗಳಿಗೂ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸಲ್ಲಿಸಿ ತಮ್ಮ ನ್ಯಾಯವನ್ನು ಪಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅಂಶವನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಲಾಗಿದೆ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.